ಪುಟಾಣಿಗಳೇ, ನಿಮಗೊಂದು ಪುಟ್ಟ ಕತೆ. ಚಿಟಿ ಚಿಟ್ಟೆ ಮತ್ತು ಮೋಡದ ಮದ್ದು ಮಳೆ ಕತೆ. ಒಂದು ಹಸಿರು ಕಾಡು. ಆ ಕಾಡಿನಲ್ಲಿ ಒಂದು ಚಿಕ್ಕ ಚಿಟ್ಟೆ. ಆ ಚಿಟ್ಟೆಯ ಹೆಸರು ಚಿಟಿ ಚಿಟ್ಟೆ ಅಂತ. ಆಕೆ ಬಣ್ಣ ಬಣ್ಣದ ಹೂವಿಂದ ಹೂವಿಗೆ ಹಾರುತ್ತಾ ಹಾಡುತ್ತಾ ಖುಷಿಯಿಂದ ಇದ್ದಳು. ಒಂದು ದಿನ ಮೋಡದ ಚದುರ ಹತ್ತಿರ ಚಿಟ್ಟೆ ಹಾರುತ್ತಲೇ ಕೇಳಿತು. ಓ ಮೋಡ ಮಾವ, ನೀನು ಶಬ್ದ ಮಾಡ್ತೀಯ, ನಾನು ನಗು ಮೂಡ್ತೀನಿ, ನಿನ್ನ ಜೊತೆಗೆ ನಾನು ಆಟವಾಡಬಹುದಾ ಅಂತ. ಅದಕ್ಕೆ ಮೋಡ ಉತ್ತರಿಸಿತು, ಹೌದು ಚಿಟಿ ಚಿಟ್ಟೆ, ಆದರೆ ನಾನು ಮಳೆ ಹನಿಗಳನ್ನು ಕಳಿಸಿ ಬಿಡ್ತೀನಿ, ನೀನು ನೆನೆದು ಬಿಡ್ತೀಯಲ್ಲ ಎಂದು. ಅದಕ್ಕೆ ಚಿಟ್ಟೆ ನಗುತ್ತಾ, ನನಗೆ ಮಳೆ ಹನಿ ನಡುಕು ದೋಸೆ ಬಿಸಿ ಬಿಸಿ ಅನಿಸುತ್ತೆ, ಬಾ ಆಟವಾಡೋಣ ಎಂದು. ಮೋಡ ಹಿಮ್ಮುಖವಾಗಿ ಮುದ್ದಾಗಿ ಮಳೆಯ ಹನಿಗಳನ್ನು ಸುರಿಸುತ್ತಾ ಚಿಟ್ಟೆ ಹನಿಗಳ ನಡುವೆ ಕುಣಿದು ಕುಪ್ಪಳಿಸುತ್ತಾ ಹಾರುತ್ತಾ ಆಟವಾಡಿದಳು. ಹೂವುಗಳು ಮಡಿದು ಮಗುಚಿದವು, ಎಲೆಗಳು ಕುಣಿದವು, ಚಿಟ್ಟೆ ನಕ್ಕಳು, ನಲಿದಳು. ಎಲ್ಲರೂ ಖುಷಿಪಟ್ಟರು, ಎಲ್ಲರಿಗೂ ಸಂತೋಷವಾಯಿತು. ಇದರ ಪಾಠವೇನೆಂದರೆ, ಮಳೆಯ ಹನಿಗಳು ಸ್ನೇಹ ಮಾಡಬಹುದು. ಪ್ರಕೃತಿಯೊಡನೆ ಆಟವಾಡೋದು ನಿಜವಾದ ಮಜಾ.